time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ದೇವದುರ್ಗ ಪಟ್ಟಣದಲ್ಲಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ಉಪಲೋಕಾಯುಕ್ತ 2 ಬೆಂಗಳೂರು ಇವರು ನೀಡಿರುವ ಆದೇಶಕ್ಕೆ ಬೆಲೆ ಕೊಡದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಸಮಾಜ ಸೇವಕ ಅಳ್ಳಪ್ಪ ಅಮರಾಪುರ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವದುರ್ಗ ಪಟ್ಟಣದಲ್ಲಿ ರಸ್ತೆಗಾಗಿ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮವಾಗಿ ಸ್ನಾನದ ಕೋಣೆ, ಶೌಚಾಲಯ, ಕಟ್ಟೆ ಇತ್ಯಾದಿಗಳನ್ನು ನಿರ್ಮಿಸಿ ಅತಿಕ್ರಮಿಸಿರುವುದನ್ನು ತೆರವುಗೊಳಿಸದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಬೆಂಗಳೂರಿನಲ್ಲಿ ಲೋಕಾಯುಕ್ತರಿಗೆ 2021 ಡಿಸೆಂಬರ್ 13ರಂದು ದೂರು ಸಲ್ಲಿಸಿ ದಾಖಲೆಗಳನ್ನು ಒದಗಿಸಿದ್ದೆ. ದೂರಿನನ್ವಯ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಮೇಕಾ ಅವರು ಸ್ಥಳ ಪರಿಶೀಲನೆ ಮಾಡಿ ವಸ್ತುಸ್ಥಿತಿಯ ವರದಿ ಸಲ್ಲಿಸಿದ್ದಾರೆ. ಕಳೆದ ಆಗಸ್ಟ್ 30ರಂದು ರಾಯಚೂರಿಗೆ ಆಗಮಿಸಿದ್ದ ಉಪಲೋಕಾಯುಕ್ತರು ಈ ಪ್ರಕರಣದ ವಿಚಾರಣೆ ನಡೆಸಿ 15 ದಿನದೊಳಗೆ ರಸ್ತೆ ತೆರವು ಮಾಡುವಂತೆ ಆದೇಶಿಸಿದ್ದರು. ವಿಚಾರಣೆ ವೇಳೆ ಹಾಜರಿದ್ದ ಯೋಜನಾ ನಿರ್ದೇಶಕ ಈರಣ್ಣ ಬಿರಾದರ, ದೇವದುರ್ಗ ಪುರಸಭೆ ಮುಖ್ಯಾಧಿಕಾರಿ ಹಂಪಯ್ಯ ಈವರೆಗೂ ಆದೇಶ ಪಾಲನೆ ಮಾಡಿಲ್ಲ. ಆದ್ದರಿಂದ ಈ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದರು. ರಸ್ತೆಗಾಗಿ ಮೀಸಲಿಟ್ಟ ಸ್ಥಳಗಳಲ್ಲಿ ಅಕ್ರಮವಾಗಿ ಕಟ್ಟೆಗಳನ್ನ, ಶೌಚಾಲಯಗಳನ್ನ, ಸ್ಟೇರ್ ಕೇಸ್ ಅನ್ನ, ಸ್ಟೆಪ್ಸ್ ಅನ್ನ ಕಟ್ಟಿದ್ದಾರೆ ಅಂತ ದಿನಾಂಕ 13/12/2021 ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತರಿಗೆ ಬೆಂಗಳೂರು ದೂರು ಸಲ್ಲಿಸಿದೆ. ದಿನಾಂಕ 27/4/2022ರಂದು ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಮೇಕಾ, ಕರ್ನಾಟಕ ಲೋಕಾಯುಕ್ತ ರಾಯಚೂರು ಇವರ ತಂಡ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದು, ನಾನು ಮಾಡಿರುವ ಆರೋಪ ಸತ್ಯವಾಗಿದೆ ಅಂತೇಳಿ ಒಂದು ತನಿಖಾ ರಿಪೋರ್ಟ್ ಅನ್ನ ಅವರು ಲೋಕಾಯುಕ್ತ ಕಳಿಸಿದರು. ದಿನಾಂಕ 30/8/2025ರಂದು ಗೌರವಾನ್ವಿತ ಉಪಲೋಕಾಯುಕ್ತರು ಅವತ್ತ ನೀವೆಲ್ಲರೂ ಬಂದಿದ್ರಿ. ಅವತ್ತ ನಂದು ಈ ಕೇಸ್ ಸಂಬಂಧಂತೆ ವಿಚಾರಣೆ ನೀಡಿದ್ದು ಅವರು ಒಂದು ಆರ್ಡರ್ ಮಾಡಿದ್ರು. 15 ದಿನಗಳಾಗಿ ದೇವದುರ್ಗ ಪಟ್ಟಣದಲ್ಲಿ ಕಟ್ಟಿರುವ ಬಾತ್ರೂಮ್, ಶೌಚಾಲಯ, ಸ್ಟೆಪ್ಸ್, ಸ್ಟೇರ್ಕೇಸ್ ರಸ್ತೆಗಾಗಿ ಮೀಸಲಿಟ್ಟ ಸ್ಥಳಗಳಲ್ಲಿ ಕಟ್ಟಿರುವನ್ನ ನೀವು 15 ದಿನದೊಳಗಾಗಿ ತೆರವುಗೊಳಿಸಬೇಕಂತೇಳಿ ಒಂದು ಆರ್ಡರ್ ಮಾಡಿದ್ರು ಸರ್. ಇವತ್ತಿಗೂ 22 ದಿನ ಆಯಿತು. ಪುರಸಭೆ ಕಾರ್ಯಾಲಯದಿಂದ ಫಸ್ಟ್ ಅವ್ರು ಏನಿದೆ ಸರ್, ನಾನೇ ನನ್ನ ಮನೆ ಮುಂದೆನೇ ಕಟ್ಟೀನಿ, ಮೊದಲು ನಾನು ಕೊಡೋದು ಉಳಿದ ಕಟ್ಟೆಗಳನ್ನೆಲ್ಲ ನೀವು ತೆರವುಗೊಳಿಸಬೇಕಂತೇಳಿ ಒಂದು ಆದೇಶ ಕೊಟ್ಟರು. ಇವತ್ತಿಗೂ ಕೂಡ ಅವತ್ತು ಹಾಜರಿದ್ದಂಥ ಯೋಜನಾ ನಿರ್ದೇಶಕರು ಈರಣ್ಣ ಬಿರಾದಾರ್ ರಾಯಚೂರು ಮತ್ತು ಚೀಫ್ ಆಫೀಸರ್ TMC ದೇವದುರ್ಗ ಇವರು ಲೋಕಾಯುಕ್ತರ ಮನವಿಗೆ ಇವತ್ತಿಗೂ ಕೂಡ ಅವರ ಆದೇಶನ ಪಾಲನೆ ಮಾಡಿಲ್ಲ. ಒಬ್ಬ ಗೌರವಾನ್ವಿತ ಲೋಕಾಯುಕ್ತರ ಆದೇಶವನ್ನು ಪಾಲನೆ ಮಾಡದ ಈ ಇಬ್ಬರು ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ನಾನು ಮನವಿ ಮಾಡಿಕೊಡುತ್ತೇನೆ. ಈ ಪತ್ರಿಕಾಗೋಷ್ಠಿ ಮುಖಾಂತರ ಕಾರ್ಯಾಲಯದಿಂದ ನನಗೆ ಲೆಟರ್ ಬಂತು, ನಿನ್ನ ಮನೆ ಮುಂದೆ ಕಟ್ಟಿರುವ ಕಟ್ಟೆನ ನೀವು ತೆರವುಗೊಳಿಸ್ಬೇಕಂತ ಹೇಳಿದ್ರು. ಅವರು ನೋಟಿಸ್ ಕೊಟ್ಟ ಮೇಲೆ ನಾನು 4 ಸಲ ಅವರಿಗೆ ಮನವಿ ಸಲ್ಲಿಸಿದೆ. ನನ್ನ ಮನೆ ಮುಂದಿರುವಂತಹ ಕಟ್ಟೆನ ತೆರವುಗೊಳಿಸ್ರೆ ಅದಕ್ಕೆ ತಗಲೋ ವೆಚ್ಚವನ್ನು ಕೊಡುತ್ತೆ ಅಂತ ಹೇಳಿ ಇವ್ರು ನೋಟಿಸ್ ಕೊಟ್ಟ ಮೇಲೆ ನಾನು 4 ಸಲ ಮನವಿ ಸಲ್ಲಿಸಿದ್ರು ಕೂಡ ಅವರು ತೆರವುಗೊಳಿಸಲಿಲ್ಲ. ಲೋಕಾಯುಕ್ತರ ಮುಂದೆ ಅಳ್ಳಪ್ಪನೇ ಕಟ್ಟಿ ಅಂತ ಹೇಳ್ತಾರೆ. ನಾನೇ 4 ಸಲ ಅವ್ರಿಗೆ ಮನವಿ ಸಲ್ಲಿಸಿದೆ ಅಂತ 19/8/2024 ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ನಾನು ಮನವಿ ಸಲ್ಲಿಸಿ ನನ್ನ ಮನೆ ಮುಂದೆ ಕಟ್ಟೆ ತೆರವುಗೊಳಿಸಿ ಅಂತ ಹೇಳಿದೆ.